ನಮಸ್ಕಾರ. ನಾನು ಸ್ವಾತ ಸರೋವರದಿಂದ ಜಯರಾಮ್. ಇವತ್ತಿನ ದಿವಸ ನಮ್ಮ ಫ್ಯಾಮಿಲಿ ಫ್ರೆಂಡ್ ಸುಧಾ ನಾಗೇಶ್ವರ್ ಮನೆಗೆ ಬಂದಿದ್ದೀನಿ. ಅವರು ಒಂದು ಐಟಮ್ ಮಾಡಿ ತೋರಿಸ್ತೀನಿ ಅಂದರು. ಸ್ವಲ್ಪ ಅಪರೂಪನೇ ಅನ್ಬೋದು, ಬಟ್ ಅದನ್ನು ಯೂಸ್ ಮಾಡಿದ್ರೆ ಮುಂದಕ್ಕೆ ಎಲ್ರಿಗೂ ಚೆನ್ನಾಗಿರುತ್ತೆ. ಅದು ಊಟ ಆದಮೇಲೆ ಅದು ಏನು ಐಟಮ್ ಅಂತ ತೋರಿಸ್ತಾರೆ. ಇವಾಗ ಸುಧಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸುಧಾ ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಇವತ್ತಿನ ದಿವಸ ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ದಂಗೆ ಸುಧಾ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡು. ಇವರು ಬೇಸಿಕಲಿ ಬೈ ಪ್ರೊಫೆಷನ್ ಟೀಚರು. ಇವರ ಯಜಮಾನರು ಮಿಸ್ಟರ್ ನಾಗೇಶ್ ಅವರು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಒಂದು ಹಾಸ್ಪಿಟಲ್. ಅವರು ನಮಗೊಂದು ಸುಮಾರು ಒಂದು 25 ವರ್ಷದಿಂದ ಪರಿಚಯ. ಇವರು ಟೀಚರು, ಮಕ್ಕಳಿಗೆ ಹೇಳ್ಕೊಡೋದೆಲ್ಲ ನಮಗೂ ತುಂಬ ಹೇಳ್ಕೊಟ್ಟಿದ್ದಾರೆ. ಇವ್ರ ಜೊತೆ ಸಾಕಷ್ಟು ಟೂರ್ಗಳು ಹೋಗಿದ್ದೀವಿ. ಆವಾಗ ಒಂದು ಐಟಮ್ ತಂದಿದ್ದರು, ತುಂಬ ಅದು ಡೈಜೆಸ್ಟಿವ್ ಏಜೆಂಟ್. ಅದು ಆವಾಗ ನಮಗೆ ಅದು ತುಂಬ ಇಷ್ಟ ಆಯಿತು. ನಾವು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ಮೇಲೆ ಅದನ್ನು ಒಂದು ದಿವಸ ದಯವಿಟ್ಟು ಮಾಡಿ ತೋರಿಸಿ ಅಂತ ಹೇಳಿದ್ವಿ. ಏನು ಮೇಡಮ್ನವರೇ, ಅದೊಂದು ಇವತ್ತು ಮಾಡಿ ತೋರಿಸ್ತೀರಾ? ಏನು ಮಾಡ್ತೀರಾ ಇವತ್ತು? ಇವತ್ತು ಒಂದು ಅಡಿಕೆ ಪುಡಿ ಮಾಡ್ತೀನಿ. ಇವಾಗ ಊಟ ಆದಮೇಲೆ ಬೆಳೆದೆಲೆ ಅಡಿಕೆ ಹಾಕೊಳ್ಳೋ ಹವ್ಯಾಸ ಸುಮಾರು ಜನಕ್ಕಿರುತ್ತೆ. ಇವಾಗ ನಾವು ಟ್ರಾವೆಲಿಂಗಲ್ಲಿ, ಎಸ್ಪೆಷಲಿ ಟ್ರಾವೆಲಿಂಗಲ್ಲಿದ್ದಾಗ ನಮಗೆ ಬೇಕಾಗುತ್ತೆ ಅಂತ ಅನಿಸುತ್ತೆ. ಸೊ ಅದನ್ನು ನಾನು ಅಡಿಕೆ ಯೂಸ್ ಮಾಡಿ, ಮೇಯ್ನ್ ಐಟಮ್ ಅಡಿಕೆ ಆಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಮೌತ್ ಫ್ರೆಶ್ನರ್ಸ್ ಅದನ್ನೆಲ್ಲ ಹಾಕಿ ನಾನು ಯೂಸ್ ಮಾಡಿ ಒಂದು ಪೌಡರ್ ಮಾಡ್ತೀನಿ. ಅದೇ ನೆಕ್ಸ್ಟು ಹೋಗೋಣವಾ? ಬನ್ನಿ. ಹಾಂ ಹೇಳಿ ಮೇಡಮ್, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ? ಚೂರು ಅಡಿಕೆ ಬೇಕು, ಮೇಯ್ನ್ ಐಟಮ್ ಇದು. ಗೋಟ್ ಅಡಿಕೆ ಅಲ್ಲ, ಇದು ಚೂರು ಅಡಿಕೆ. ಅಂಗಡಿಗಳಲ್ಲಿ, ಗಂಗೆ ಅಂಗಡಿಗಳಲ್ಲಿ ಅಥವಾ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಒಣಕೊಬ್ಬರಿ ತುರಿ, ಇದನ್ನು ನಾನು ಒಣಕೊಬ್ಬರಿ ತುರಿನ ಸಣ್ಣ ತುರಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದು ಸಕ್ಕರೆ. ನೀವು ಸಕ್ಕರೆ ಬದಲು ಶುಗರ್ ಫ್ರೀ ಆದರೂ ಯೂಸ್ ಮಾಡ್ಬೋದು. ಒಂದು ಅರ್ಧ ಸ್ಪೂನ್ ತುಪ್ಪ ಬೇಕಾಗುತ್ತೆ. ನಂತರ ಏಲಕ್ಕಿನ ನಾನು ಒಂದು 4ರಿಂದ 5 ಇಟ್ಕೊಂಡಿದ್ದೀನಿ. ಈ ಅಡಿಕೆ 50 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಈ ಒಣಕೊಬ್ಬರಿನೂ ತುರಿನೂ ಅಷ್ಟೇ, ಹತ್ತಿರ ಒಂದು 50 ಗ್ರಾಮ್ ಇದ್ದರೆ ಸಾಕು. ಮತ್ತು ಲವಂಗ 6ರಿಂದ 7 ಲವಂಗ. ಪಚ್ಕರ್ಪೂರ ತುಂಬ ಕಡಿಮೆ ಕ್ವಾಂಟಿಟಿ ಹಾಕೋದು, ಆದರೆ ಅದು ನಿಮಗೆ ಕಾಣಲಿಕ್ಕೆ ಅಂತ ನಾನು ಬಾಕ್ಸ್ ಇಟ್ಟಿದ್ದೀನಿ. ಇದು ಜಾಪತ್ರೆ, ಜಾಕಾಯಿ, ಸೋಂಪು 1 ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಇದು ಕೇಸರಿ ದಳ ಆಪ್ಷನಲ್, ಬೇಕಿದ್ರೆ ನೀವು ಹಾಕೋಬೋದು. ಮತ್ತು ಸುಣ್ಣ, ನಾವು ಎಲೆ ಅಡಿಕೆಗೆ ಹಾಕ್ಕೊಳ್ತೀವಲ್ಲ ಆ ಸುಣ್ಣ. ಇಲ್ಲಿ ಸುಣ್ಣ, ಪಚ್ಕರ್ಪೂರ, ಜಾಕಾಯಿ, ಜಾಪತ್ರೆ ಎಲ್ಲ ತುಂಬ ಕಡಿಮೆ ಕ್ವಾಂಟಿಟಿ ಹಾಕ್ತೀವಿ ನಾವು. ಮೊದಲು ಬಾಣಲೆಗೆ ಬಿಸಿ ಮಾಡ್ಕೊಂಡಿದ್ದೀನಿ. ಬಾಣಲೆ 50 ಗ್ರಾಮ್ ಅಡಿಕೆನ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಹುರ್ಕೊಳ್ತೀನಿ. ತುಂಬ ಹುರ್ಕೊಳ್ಳೋದೇನು ಬೇಡ. ಒಂದು 1/4 ಸ್ಪೂನ್ ತುಪ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ. ಯಾಕೆ ಅಂತಂದರೆ ಆಮೇಲೆ ಅದು ಸ್ವಲ್ಪ ದಿನ ಇಡ್ತಾ ಅದು ಡ್ರೈ ಹಾಕ್ಕೊಂಡು ಬರುತ್ತೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮಾಯಿಶ್ಚರ್ ಇದ್ದಂಗೆ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಇದು ಹಸ್ಕು ವಾಸನೆ ಹೋಗೋವರೆಗೂ ಮಾತ್ರ ಹುರ್ಕೊಂಡ್ರೆ ಸಾಕು. ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಅಡಿಕೆ ಪುಡಿ ಮಾಡಬೇಕಾದ್ರೆ ಏನೂ ಹುರ್ಕೊಳ್ಳೋದು ಬೇಕಾಗಿರಲ್ಲ. ಬಾಣಂತೀರಿಗೆಲ್ಲ ಕೊಡಬೇಕು ಅಂತ ಅಂದರೆ ಒಂಚೂರು ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಾರೆ. ಹುರ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಅದನ್ನು ಒಂಚೂರು ಹುರಿತೀನಿ. ಯಾಕೆಂದರೆ ಕೆಲವರು ತುಂಬ ಹಸ್ಕು ವಾಸನೆ ಇರೋದು ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ. ಈಗಲೇ ಸ್ವಲ್ಪ ಬಿಸಿ ಹತ್ತುತ್ತಾ ಇದೆ. ತುಂಬ ಸಿಂಪಲ್ ಪ್ರೊಸೀಜರ್ ಅಲ್ಲ, ಜಾಸ್ತಿ ಏನಿದಿರೋದಿಲ್ಲ. ಹೌದು, ತುಂಬಾ ಸಿಂಪಲ್ ಆಗಿದೆ. ಇದನ್ನು ಆರಾಮಾಗಿ ತಿಂಗಳು ಮಾಡಿ ಇಟ್ಕೋಬೋದು ನಾವು. ಏನು ಕಷ್ಟಪಡೋ ಅಷ್ಟೇ ಇರಲ್ಲ. ಎಲ್ಲ ಸೇರಿ ಒಂದು 1/4 ಗಂಟೆಲಿ ಮಾಡಿ ಇಟ್ಕೊಂಡ್ಬಿಡ್ಬೋದು ನಾವು ಇದನ್ನು. ಒಂದು ಸ್ವಲ್ಪ ವಾಸನೆ ಬರ್ತಾ ಇದೆ ಅಲ್ವಾ ಸರ್? ಹೌದು, ಪರಿಮಳ ಬರ್ತಾ ಇದೆ. ಅದು ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ರೆಡ್ಡಿಶ್ ಅಥವಾ ಮರೂನಿಶ್ ಆಗಿ ಬರುತ್ತೆ ಸ್ವಲ್ಪ. ಈಗ ಆಲ್ಮೋಸ್ಟ್ ಅದು ಆಗ್ತಾ ಇದೆ.
ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು ಹುರ್ಕೊಂಡಿರೋದನ್ನು ಒಂದು ಕಂಟೈನರ್ಗೆ ಅಥವಾ ತಟ್ಟೆಗೆ ಹಾಕಿ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಬೇಕು. ಅಡಿಕೆ ನಂತರ ನಾನು ಒಣಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಇದು ಬಾಣಲೆ ತುಂಬಾ ಕಾದಿರುತ್ತೆ. ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು, ಕೆಂಪಗಾಗೋದೇನು ಬೇಡ. ಯಾಕೆಂದರೆ ಸ್ವಲ್ಪ ಜಾಸ್ತಿ ದಿನ ಇಟ್ಟರು ವಾಸನೆ ಬರಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ, ಹುರ್ಕೊಳ್ಳೋದು ಅಲ್ಲ. ಅದು ಅಷ್ಟೇ ಘಮ್ ಅಂತ ಒಂದು ಪರಿಮಳ ಬರ್ತಾ ಇದೆ. ಆವಾಗ ಇದನ್ನು ತೆಗೆದಿಟ್ಕೊಂಡ್ಬಿಡ್ಬೇಕು. ನಂತರ 1 ಸ್ಪೂನ್ ಸೋಂಪು ಹಾಕ್ಕೊಳ್ತೀನಿ ನಾನು. ಅಡಿಕೆಗೆ ಒಂದು ಸ್ಪೂನ್ ಸಾಕಾಗುತ್ತೆ. 1 ಟೇಬಲ್ ಸ್ಪೂನ್ ಸೋಂಪು ಸಾಕು. ಫಸ್ಟು ಮಾಡ್ಕೋಬೇಕಾದ್ರೆ ಕಡಿಮೆ ಕ್ವಾಂಟಿಟಿಗೆ ಮಾಡಿಕೊಂಡ್ರೆ ನಮಗೆ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟು ಎಷ್ಟು ಹಾಕ್ಕೋಬೋದು ಏನು ಅಂತ. ಸೊ ನಮಗೆ ಯಾವ ಫ್ಲೇವರ್ ಬೇಕು, ಯಾವ ಮೌತ್ ಫ್ರೆಶ್ನರ್ ಬೇಕು ಅದನ್ನು ನೋಡ್ಕೊಂಡು ನಾವು ಹಾಕ್ಕೋಬೋದು. ಇದನ್ನು ಅಷ್ಟೇ ತುಂಬ ಕೆಂಪಗಾಗೋ ಹಾಗೇನು ಬೇಡ. ಸ್ವಲ್ಪ ಘಮ್ ಅಂತ ವಾಸನೆ ಬಂದರೆ ಒಂದು ಅರ್ಧ ನಿಮಿಷ, 3/4 ನಿಮಿಷನೂ ಬೇಕಾಗಿಲ್ಲ. ಅದನ್ನು ಹುರ್ಕೊಂಡು ತೆಗೆದಿಟ್ಕೊಂಡು ಹಾಕ್ತಾ ಇದ್ದೀರಾ. ನಂತರ ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಮತ್ತು ಲವಂಗ ಒಟ್ಟಿಗೆ ಹಾಕ್ಕೊಂಡು ಒಂದು 15 ಸೆಕೆಂಡ್ ಲವಂಗ ಹೌದು ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಮಾಡ್ಕೊಳ್ತಾ ಒಂದು ಸ್ವಲ್ಪ ಬಿಸಿ ಆಗುತ್ತಲೂ ಈ ಜಾಕಾಯಿ ಜಾಪತ್ರೆ ತುಂಬ ಕಡಿಮೆ ಹಾಕಬೇಕು, ಇಲ್ಲಾಂದರೆ ಅದೇನೇ ಡಾಮಿನೇಟ್ ಆಗಿಬಿಡುತ್ತೆ. ಜಾಕಾಯಿದೆಲ್ಲನೂ ವಾಸನೆ ತುಂಬ ಕಡಿಮೆ ಹಾಕಬೇಕು. ನೋಡಿ ಹೇಗೆ ಹಾಕ್ತಾ ಇದ್ದೀನಿ ನಾನು, ಇಷ್ಟೇ ಹಾಕಬೇಕು. ಅದನ್ನು ಹಾಕಿ ಬಿಸಿ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಏಲಕ್ಕಿ ಲವಂಗ ಎಷ್ಟೋ ಜನ ಗೊತ್ತಿರುತ್ತೆ. ಸಾಮಾನ್ಯ ಈ ಜಾಕಾಯಿ ಮತ್ತು ಜಾಪತ್ರೆ ಈಗಿನ ಕಾಲದವರು ಅನ್ಫಾರ್ಚುನೇಟ್ಲಿ ಅವರು ಕೇಳಿರೋದೇ ಕಮ್ಮಿ ಆಗಿಬಿಟ್ಟಿದೆ. ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಇದೆಲ್ಲನೂ. ನಾವು ಬಾಣಂತನದಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಎಷ್ಟೋ ಕಡೆ ಸಾರಿನ ಪುಡಿ ಕೂಡ ಜಾಕಾಯಿ ಯೂಸ್ ಮಾಡ್ತಾರೆ. ನಾನು ಜಾಕಾಯಿ ಯೂಸ್ ಮಾಡ್ತೀನಿ ಸಾರಿನ ಪುಡಿ. ಅದರದ್ದು ಫ್ಲೇವರು ತುಂಬ ಚೆನ್ನಾಗೂ ಬರುತ್ತೆ ಮತ್ತು ಮೆಡಿಸಿನಲ್ ವ್ಯಾಲ್ಯೂಸ್ ಇರೋದ್ರಿಂದ ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದನ್ನೂ ಹುರ್ಕೊಂಡಿದ್ರದ್ದು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಪಚ್ಕರ್ಪೂರನ ಇಷ್ಟು ತೊಗೊಂಡಿದ್ದೀನಿ ನಾನು. ನೋಡಿ ಒಂದು 50 ಗ್ರಾಮ್ಗೆ, ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಅದು ಕಹಿ ಬರುತ್ತೆ. ಅದನ್ನು ಜಾರ್ಗೆ ಹಾಕ್ಕೊಳ್ತೀನಿ ನಾನಿವಾಗ. ನಂತರ ಈ ಒಣ ಕೊಬ್ಬರಿ ತುರಿ ಒಂದು ಬಿಟ್ಟು ಮಿಕ್ಕಿದ್ದನ್ನೆಲ್ಲನೂ ಜಾರ್ಗೆ ಹಾಕ್ಕೊಳ್ತೀನಿ. ಜಾರ್ಗೆ ಹಾಕ್ಕೊಂಡು ಫಸ್ಟು ಒಂದು ರೌಂಡ್ ಪುಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಒಂದು 3-4 ಸರ್ತಿ ಹಾಕ್ಕೊಳ್ತೀನಿ ನಾನು. ರೌಂಡು 3-4 ಸರ್ತಿನೂ ಬೇಕಾಗಿಲ್ಲ, ಏಕೆಂದರೆ ಒಣ ಕೊಬ್ಬರಿ ತುರಿನ ತುಂಬ ಕಡಿಮೆ ಪುಡಿ ಮಾಡಿಕೊಂಡ್ರು ಸಾಕು. ಈಗ ಇದ್ರ ಜೊತೆಗೆ ನಾನು ಸ್ವಲ್ಪ ಸುಣ್ಣ, ಇಷ್ಟು ನಾವು ಎಲೆ ಅಡಿಕೆಗೆ ಹಾಕ್ಕೊತೀವಲ್ಲ, ತುಂಬ ಕಡಿಮೆ ಸುಣ್ಣ ಹಾಕ್ಕೊಳ್ತೀನಿ, ಜಾಸ್ತಿನೂ ಬೇಕಾಗಿಲ್ಲ. ಪಚ್ಕರ್ಪೂರ ಲೆಸ್ ದ್ಯಾನ್ 1 ಗ್ರಾಮ್ ಇರುತ್ತೆ, ಸುಣ್ಣನೂ ಅಷ್ಟೇ ಸ್ವಲ್ಪನೇ. ಹೌದು. ಈಗ ಅಡಿಕೆ ಪುಡಿ ಪೂರ್ತಿ ನುಣ್ಣಗಾಗಿಲ್ಲ. ಇವಾಗ ನಾನು ಅದಕ್ಕೆ ಸಕ್ಕರೆ ಇಲ್ಲಾಂದರೆ ಶುಗರ್ ಫ್ರೀ ಯಾವುದಾದ್ರೂ ಸರಿ ಅದನ್ನು ಹಾಕಿ ಒಣ ಕೊಬ್ಬರಿ ತುರಿನ ಬಿಸಿ ಮಾಡಿಟ್ಕೊಂಡಿದ್ದೀನಲ್ಲ ಅದು ಹಾಕ್ತೀನಿ. ಇಲ್ಲಿ ಇವಾಗಲೇ ಅದು ಘಮ ಬರ್ತಾ ಇದೆ. ಕೇಸರಿ ದಳ ಇಟ್ಕೊಂಡಿದ್ದೀನಿ. ಯಾಕೆ ಕೇಸರಿ ದಳ ಹಾಕೋದು ಅಂದರೆ, ನಾವು ವ್ರತಗಳಲ್ಲಿ ದೇವ್ರಿಗೆ ನೈವೇದ್ಯ, ಅಡುಗೆ ನೈವೇದ್ಯ ಆದಮೇಲೆ
ತಾಂಬೂಲನೂ ಇಡ್ತೀವಲ್ಲ ಆವಾಗ ಅದು ಶ್ರೇಷ್ಠ ಅಂತ ಪಚ್ಕರ್ಪೂರ ಮತ್ತು ಕೇಸರಿನ ಹಾಕ್ತೀವಿ. ಇಲ್ಲಾಂದರೆ ಅದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಬೇಡ. ಎರಡು ದಳ ಹಾಕಿದ್ರೆ ಅದರದ್ದು ಪರಿಮಳನೂ ಚೆನ್ನಾಗಿ ಬರುತ್ತೆ. ಅಂದರೆ ಇದೆಲ್ಲ ಕೇಸರಿ ಆಗಲಿ ಪಚ್ಕರ್ಪೂರ ಆಗಲಿ ಅದು ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಮತ್ತು ದೇವರಿಗೆ ನೈವೇದ್ಯಕ್ಕೆ ಮತ್ತು ಎಲ್ಲಡಿಕೆ ಹಾಕೊಂಡಾಗ ಒಳ್ಳೆ ಜೀರ್ಣಕಾರಿ ಊಟ ಆದಮೇಲೆ. ಹೌದು ಹೌದು. ಸುಧಾ ಮೇಡಮ್ ಮಾಡಿಬಿಟ್ರಿ ಇವತ್ತು ಡೈಜೆಸ್ಟಿವ್ ಏಜೆಂಟು. ತುಂಬ ಒಳ್ಳೆ ದಿನದಿಂದ ಇದು ಆಲ್ಮೋಸ್ಟ್ ಜುಲೈಯಿಂದ ಕಾಯ್ತಾ ಇದ್ವಿ ಇದು ಮಾಡಲಿಕ್ಕೆ ಅಂತ. ಇದಕ್ಕೆ ವಿಳೆದೆಲೆ ಕೂಡ ಹಾಕ್ಬೋದು. ಈಗ ವಿಳೆದೆಲೆನ ತಂದು ಕ್ಲೀನಾಗಿ ಒಂದು ಒಣ ಬಟ್ಟೆಲೆಲ್ಲ ಒರೆಸಿ ಸ್ವಲ್ಪ ಅದನ್ನು ಡ್ರೈ ಆಗೋ ಹಂಗೆ ಬಿಟ್ಟು, ಅದು ಸ್ವಲ್ಪ ಡ್ರೈ ಆದಮೇಲೆ ಏನು ಮಾಡಬೇಕು, 1-2 ಸರ್ತಿ ಒಂಚೂರು ಬಿಸಿ ಮಾಡಿಕೊಂಡು ಅದನ್ನು ಹಾಕಿ ಮಿಕ್ಸಿ ಮಾಡಿಟ್ಕೋಬೋದು. ಅದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅದು ನಿಮ್ಮ ಚಾಯ್ಸ್, ಹೇಗಾದರೂ ಮಾಡ್ಕೊಳ್ಬೋದು. ಆವಾಗ ವಿಳ್ಯದೆಲೆ ಅಡಿಕೆ ಎಲ್ಲ ಬಂದಂಗೆ ಆಗುತ್ತೆ. ಫುಲ್ ತಾಂಬೂಲ. ಹೌದು, ತುಂಬ ಕಂಪ್ಲೀಟಾಗಿ ತಾಂಬೂಲ ಆಗುತ್ತೆ. ಅದು ಒಳ್ಳೆ ಭರ್ಜರಿ ಭೋಜನ ಆದಮೇಲೆ ಹೌದು, ಇದು ಏನಾದ್ರು ಅನಿಸುತ್ತೆ ಸರ್. ಅದು ಇವಾಗ ಮದುವೆ ಸೀಸನು, ಮದುವೆ ಮುಂಜಿ ಸೀಸನು, ಫಂಕ್ಷನ್ಗಳು, ಆ ಟೈಮಲ್ಲಿ ಮನೆಗೆ ಬಂದಮೇಲೂ ಹಾಕ್ಕೊಳ್ಳೋಣ ಅಂತ ಅನಿಸುತ್ತೆ. ಆವಾಗ ಇದಿದ್ರೆ ಅನುಕೂಲ ಆಗುತ್ತೆ. ಇವತ್ತು ಮೇಡಮ್ನವರು ಹೇಳ್ಕೊಟ್ಟಿರೋದು ಇದು ಟೋಟಲಿ ಕೆಮಿಕಲ್ ಫ್ರೀ. ನಿಮಗೆ ಏನೇನು ಐಟಮು ನಾವು ಅವ್ರು ಹಾಕಿದ್ದಾರೆ ಅದೆಲ್ಲ ತೋರಿಸಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೇಳಿ ಮೇಡಮ್, ಅಡಿಕೆ ಪುಡಿ ರೆಡಿ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಹೌದು, ಆ್ಯಕ್ಚುಲಿ ನಾನು ಇದು ಟ್ರೈ ಮಾಡಿದ್ದು ನಮ್ಮ ಅಮ್ಮ ಇದ್ದಾಗ. ಅವ್ರು ಹೋಗಿ 3 ವರ್ಷಕ್ಕೆ ಬರ್ತಿದೆ. ಅವರಿಗೆ ಹಲ್ಲಿ ಇರಲಿಲ್ಲ. ಸೊ ಅದು ನಾನೇನು ಮಾಡಿದೆ, ಅವರಿಗೆ ಎಲೆಡಿಕೆ ಹಾಕ್ಕೊಳ್ಳೋದು ತುಂಬ ಇಷ್ಟ ಅವರಿಗೆ. ಸೊ ಆಗ ಏನು ಮಾಡಿದೆ, ನಾನು ಇದನ್ನೊಂಚೂರು ಶುರು ಮಾಡಿದೆ 1-2 ಸರ್ತಿ. ಅವ್ರಿಗೂ ತುಂಬ ಖುಷಿ ಇತ್ತು. ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಎಸ್ಪೆಷಲಿ ನಾವು ಟ್ರಾವೆಲಿಂಗಲ್ಲಿದ್ದಾಗ ಮಾಡಿಟ್ಕೊಳ್ತೀನಿ, ಇಲ್ಲ ಸ್ಕೂಲಿಗೆ ತೊಗೊಂಡು ಹೋಗಿರ್ತೀನಿ. ಒಂದೊಂದು ಸತಿ ಹೆವಿ ಆಗಿರುತ್ತೆ, ಎಲ್ಲರೂ ಕಲೀಗ್ಸ್ ಇರ್ತೀವಿ, ಫ್ರೆಂಡ್ಸ್ ಇರ್ತೀವಿ, ಆವಾಗ ಒಂದು ಚೇಂಜ್ ನಮಗೆ. ಒಂದು ಟ್ರೆಡಿಷ್ನಲ್ ಫುಡ್ ಐಟಮ್ಸು ಮಾಡಿ ತೋರಿಸೋದು ನಮ್ಮದೊಂದು ಹವ್ಯಾಸ ಮಾಡ್ಕೊಂಡಿದ್ದೀವಿ ಸ್ವಾದ ಸರ್ ಅವರ ಚಾನಲಲ್ಲಿ. ಇವರು ಮಾಡ್ರನ್ ಫುಡ್ಡು ತೋರಿಸ್ತೀವಿ. ಅದನ್ನು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೇರೆಯವ್ರಿಗೂ ತಿಳಿಸಿ. ನಮಸ್ಕಾರಗಳು. ಥ್ಯಾಂಕ್ ಯು.